ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಲರ್ಸ್ ಕನ್ನಡದ ಅದ್ಭುತವಾದ ಸೀರಿಯಲ್ ಅಂತ ಹೇಳಿದ್ರೆ ಅದು ಪವಿತ್ರ ಬಂಧನ ಅಂತ ಹೇಳಬಹುದು. ಅಣ್ಣ ತಮ್ಮಂದಿರ ಒಂದು ಪಾತ್ರ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿತಾ ಇದೆ. ಇದೀಗ ಅಣ್ಣನ ಮುಂದೆ ಪ್ರಾಣ ಬಿಟ್ಟ ತಿಲಕ್, ಇಷ್ಟು ಬೇಗ ಮುಕ್ತಾಯ ಆಯ್ತಾ ತಿಲಕ್ ಪಾತ್ರ? ಇದೀಗ ಇದೆಲ್ಲವನ್ನ ನೋಡಿ ಅಭಿಮಾನಿಗಳು ಕಂಗಾಲಾಗಿದ್ದು ಬೇಸರವನ್ನ ಹೊರ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಯಶಸ್ ಪಾತ್ರಧಾರಿಯನ್ನ ಹಾಡಿ ಹೊಗಳುತ್ತಿದ್ದಾರೆ. ತಿಲಕ್ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಂತಹ ಯಶಸ್ ಕೆ ಗೌಡ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ಸ್ಟೋರಿಯನ್ನು ಹಂಚಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ಹಾಗಾದ್ರೆ ಏನಾಯಿತು ತಿಲಕ್ ಪಾತ್ರಕ್ಕೆ? ಯಾಕೆ ಇಷ್ಟು ಬೇಗ ಕೊನೆಗೊಳಿಸಿದ್ರು? ತಿಲಕ್ ಪಾತ್ರಧಾರಿ ಯಶಸ್ ಕೆ ಗೌಡ ಹೇಳಿದ್ದಾದ್ರು ಏನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಯಶಸ್ ಕೆ ಗೌಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲವೂ ಸರಿ ಹೋಯಿತು, ಇನ್ನೇನು ಪವಿತ್ರ ಕೊರಳಿಗೆ ತಾಲಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಇದೀಗ ತಿಲಕ್ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಹೌದು, ಪವಿತ್ರ ಆಸೆಯನ್ನ ಈಡೇರಿಸೋಕೆ ಹೋಗಿ ಈಗ ತಿಲಕ್ ಕೊನೆಯುಸಿರು ಎಳೆದಿದ್ದು ಅಣ್ಣನ ಮುಂದೆಯೇ ಇದೀಗ ಆಕ್ಸಿಡೆಂಟಲ್ಲಿ ತಿಲಕ್ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಅಣ್ಣ ದೇವ್ ಸಮ್ಮುಖದಲ್ಲಿ ತಿಲಕ್ ಹಾಗೂ ಪವಿತ್ರ ಮದುವೆ ಸಿದ್ಧತೆ ಕೂಡ ನಡೀತಾ ಇತ್ತು. ಇದೀಗ ಈ ಮದುವೆಯನ್ನ ಸಹಿಸದಂತಹ ನಮ್ರತಾ ತಿಲಕ್ನನ್ನ ಮುಗಿಸಲು ಸಂಚು ರೂಪಿಸಿದ್ಲು. ಈಗ ಆ ಸಂಚಿಗೆ ತಿಲಕ್ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮುಂದಿನ ನಡೆ ಏನು ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದ್ರ ಜೊತೆಗೆ ತಿಲಕ್ ಪಾತ್ರವನ್ನ ಇಷ್ಟು ಬೇಗ ಮುಗಿಸಬಾರ್ದಾಗಿತ್ತು ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಹೀಗಾಗಿ ಅಭಿಮಾನಿಗಳ ಕಮೆಂಟ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ತಿಲಕ್ ಪಾತ್ರಧಾರಿ ಯಶಸ್ ಕೆ ಗೌಡ ಇದೀಗ ಇನ್ಸ್ಟಾಗ್ರಾಂನಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದು, ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಥ್ಯಾಂಕ್ ಯು ಅನ್ನೋ ವರ್ಡ್ ತುಂಬಾ ಚಿಕ್ಕದಾಗುತ್ತೆ, ಆದರೆ ಈ ಒಂದು ಪಾತ್ರ ಇಷ್ಟು ಬೇಗ ಮುಗಿಬೇಕು ಅನ್ನೋದು ಸೀರಿಯಲ್ ತಂಡದವರ ಒಂದು ಕೆಲಸವಾಗಿತ್ತು. ಅದನ್ನ ನಾನು ಮುಗಿಸಿದ್ದೀನಿ. ನನ್ನ ಪಾತ್ರಕ್ಕೆ ನಾನು ಜೀವ ತುಂಬಿದ್ದೀನಿ ಅನ್ನೋದು ನಿಮ್ಮ ಕಮೆಂಟ್ಸ್ ಅಲ್ಲೇ ಗೊತ್ತಾಗ್ತಿದೆ. ನನ್ನನ್ನ ನಿಮ್ಮ ಮನೆ ಮಗನ ತರ ಟ್ರೀಟ್ ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಂತ ಇದೀಗ ಯಶಸ್ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋಗೂ ಅಷ್ಟೇ ಕಮೆಂಟ್ಸ್ಗಳ ಸುರಿಮಳೆಯ ಸುರಿತಾ ಇದ್ದು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಬ್ರೋ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ನೀವು ಕೂಡ ಯಶಸ್ ಅಂದ್ರೆ ತಿಲಕ್ ಪಾತ್ರಧಾರಿಯನ್ನ ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.